ಅಂತ ಪ್ರಶಂಸತೆ ಇವತ್ತು ಮಾಡ್ತಾ ಇದ್ದಾರೆ. ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೆ ಈಗಾಗಲೇ ಅವರು ತಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ತಮ್ಮ ಏರಿಯಾದಲ್ಲೇ, ನಾನು ಗೆದ್ದೇ ತೀರ್ತೀನಿ ಅನ್ನುವಂಥದ್ದು. ಇದು ಒಂದಿಷ್ಟು ಗೊಂದಲಿದ್ದರೂ ಸಹ ಇಲ್ಲೂ ಏನೋ ನಡೆದದು. ಇನ್ನು ಅದೇ ಕಾಲಕ್ಕೆ ಕಡಾಡಿಯವರಿಗೆ ಒಂದು ವೇಳೆ ಕಾಂಗ್ರೆಸ್ನ ಟಿಕೆಟ್ ಸಿಗದೆ ಹೋದರೆ BJPಯಿಂದ ಟಿಕೆಟ್ ಕೊಡಿಸುವಂಥ ಪ್ರಯತ್ನ ನಡೆದವು, ಸುದ್ದಿಗಳು ಬರ್ತಾ ಇದ್ದಾವೆ. ಜೊತೆಗೆ ಗೋಕಾಕ್ ಮತ್ತು ಅರಬಾವಿ ಎರಡೂ ಕ್ಷೇತ್ರಗಳಲ್ಲಿ ಕಡಾಡಿಯವರು ತಮ್ಮ ಹಿಡಿತವನ್ನು ಬಿಗಿಗೊಳಿಸ್ತಾ ಇದ್ದಾರೆ. ಅದರಲ್ಲೂ ಗೋಕಾಕ್ ಮತಕ್ಷೇತ್ರದಲ್ಲಿ ಪ್ರತಿ ಮನೆ ಭೇಟಿ ಆಗೋದು, ಜನರ ಕರೆಯೋದು, ಮಾತಾಡೋದು ಗುಪ್ತವಾಗಿ ನಡೆದು ಬಿಟ್ಟಿದ್ದವು. ಜನನೂ ನಿಧಾನಕ್ಕೆ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತುಕತೆ ಬರ್ತಾ ಇದ್ದಾವೆ. ಇವರ ನಮ್ಮ ಜಾರಕಿಹೊಳಿ ಸಹೋದರ ವಿರೋಧಿಗಳು ಕೇಳೋ ಪ್ರಶ್ನೆ ಒಂದು, ನೀವೇನು ಮಾಡಿದಿರಿ ನಿಮ್ಮ ಸಮುದಾಯಕ್ಕೆ? ಇಡೀ ಇದಕ್ಕೆ ಬಿಡ್ರಿ, ಹೋಗ್ರಿ, ಬೇಡದವ್ರು ಬೇಡ, ನಿಮ್ಮ ಸಮುದಾಯಕ್ಕೆ ಏನು ಮಾಡಿಕೊಟ್ರಿ? ಅದಕ್ಕೆ ಇವರು ಉತ್ತರನೂ ಕೊಡ್ತಾ ಇದ್ದಾರೆ. ಆಮದು ಬೇರೆ ಎಲ್ಲ ನಾವು ಸ್ನ್ಯಾಕ್ಸ್ ಪ್ಯಾಲೇಷನ್ ಮಾಡಿದ್ದೀವಿ, ಮಕ್ಕಳ ಶಿಕ್ಷಣ ಕೊಡ್ತಾ ಇದ್ದೀವಿ, ಮತ್ತೇನು ನಮಗೇನು ಮಾಡಿದಾರೋ ಅವುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಇವುಗಳಿಂದ ಈ ಒಂದು ಉತ್ತರದಿಂದ ಎಷ್ಟರ ಮಟ್ಟಿಗೆ ಸಮಾಧಾನ ಆಗ್ತದೆ ಜನ ಅನ್ನೋದು ಇನ್ನೂ ಭಾಳ ಪ್ರಶ್ನಾರ್ಹವಾಗಿದೆ. ಇವತ್ತು ಜಿಲ್ಲೆಯ ಪ್ರಮುಖ ಜಾರಕಿಹೊಳಿ ವಿರೋಧಿ ನಾಯಕರು 1 ಪಾಯಿಂಟ್ ಪ್ರೋಗ್ರಾಮ್ ಅವರನ್ನು ಮಧ್ಯದಾಗೆ MK ಮಂಡಿಯಲ್ಲಿ ಸೋಲಿಸೋದು. ಯಾಕಂದ್ರೆ ಅಲ್ಲಿ ಗೆಲ್ಲೋದು ಈ ಸಲ ಅಂದುಕೊಂಡಷ್ಟು ಸದಸ್ಯರು ಸುಲಭಿಲ್ಲ. ಹೌದು, ಮಾಡಿರ್ಬೋದು, ಇನ್ನೂ ಕೆಲಸ ಮಾಡ್ತಾ ಇರ್ತಾರೆ, ಹೋಗಿರ್ತಾರೆ, ಭೇಟಿ ಆಗ್ತಾ ಇರ್ತಾರೆ, ಭೇಟಿ ಆಗೋದು, ಅವ್ರ ಜೊತೆ ಮಾತಾಡೋದೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಇದ್ದಾವೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕೊಡುಗೆ ಏನು, ನಿಮ್ಮ ಸಮುದಾಯಕ್ಕೆ ಅನ್ನೋಂಥ ಪ್ರಶ್ನೆ ಇರ್ತಾ ಇದ್ದಾರೆ. ನಿಮ್ಮ ಸಮುದಾಯ, ನಿಮ್ಮ ಕುಟುಂಬ ಒಂದೇ ಏನು ಅನ್ನೋ ಪ್ರಶ್ನೆ ಇವರು ಎದುರಾಳಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಇವರು ಸಮರ್ಪಕವಾದ ಉತ್ತರವನ್ನು ಸತೀಶ್ ಅವರು ಮತ್ತು ರಮೇಶ್ ಅವರು ಮತ್ತು ಜೊತೆ ಬಾಲಚಂದ್ರ ಕೊಡಬೇಕಾಗಿದೆ. ಯಾಕಂದ್ರೆ ಜನಕ್ಕೆ ತಿಳಿಸಿ ಹೇಳಬೇಕಲ್ಲ, ಏನು ಸಾಧನೆ ಮಾಡಿದ್ವಪ್ಪ ನಾವು. ಕಳೆದ 1985ರಿಂದ ಅವ್ರ ರಾಜಕೀಯ ಪ್ರಭಾವ ಈ ಭಾಗದಲ್ಲಿದೆ. ಏನೇನು ಡೆವಲಪ್ಮೆಂಟ್ ಆದವು, ಎಷ್ಟಾದವು, ಏನಾಯಿತು,